ನಮ್ಮ ಆಟೋ ಚಾಲಕ ಪರವಾಗಿ ಮಾತಾಡ್ತಾ ಇದ್ದೀನಿ. ಡೈಲಿ ಒಂದೊಂದು ರೇಟು ಗ್ಯಾಸ್ ಇದಾಗ್ತಾ ಇದೆ. 200 ರೂಪಾಯಿ 300 ರೂಪಾಯಿ ಬಾಡಿಗೆ ಹೊಡೆದ್ರೆ ಜಾಸ್ತಿ ಗ್ಯಾಸ್ ಖಾಲಿ ಆಗ್ಬಿಡ್ತದೆ. ಮಿನಿಮಮ್ 200 ರೂಪಾಯಿ ಮೇಲೆ ಹಾಕ್ಸ್ಬೇಕು ಗ್ಯಾಸು, 200 ರೂಪಾಯಿ ಕಮ್ಮಿ ಹಾಕಲ್ಲ. ನಾನು ಸಿದ್ದರಾಮಯ್ಯ ಸರ್, ಡಿ ಕೆ ಶಿವಕುಮಾರ್ ಸರ್ಗೆ ವಿನಂತಿ ಮಾಡ್ತಾ ಇದ್ದೀನಿ, ನಮ್ಮ ಆಟೋ ಅವ್ರಿಗೆ ಪರಿಹಾರ ಮಾಡಿಕೊಡ್ಬೇಕು. 400 ರೂಪಾಯಿ ಕಲೆಕ್ಷನ್ನು 300 ರೂಪಾಯಿ ಸಂಪಾದನೆ ಮಾಡಿ 400 ರೂಪಾಯಿ ಹೆಂಗ್ ಕೊಡೋದು ನಾವು? ನಮ್ಮ ಹೆಂಡತಿ ಮಕ್ಳಿಗೆ ಸಾಕ್ಬೇಕು. ನೋಡಿ ನಮ್ಮ ಕಾಲ್ ನೋಡಿ, ಬಿರಿಯಕ್ ಗಿಡಿಯಕ್ ಆಗ್ತಾ ಇಲ್ಲ. ಆದ್ರೂ ನಾವು ಗ್ಯಾಸ್ ಕ್ಯೂನಲ್ಲಿ ನಿಂತ್ಕೊಂಡು ಗಾಡಿ ತಗೊಂಡ್ ಬಂದಿದೀವಿ. ಇವಾಗ ಗ್ಯಾಸ್ ಇಲ್ಲ ಅಂತಾರೆ. ಇವಾಗ ಏನ್ ಮಾಡ್ಬೇಕು? ಇವಾಗ ಯಾರೋ ಒಬ್ಬ ದೇವ್ರಂತ ಮನುಷ್ಯ ಟೋ ಮಾಡ್ಬಿಟ್ಟ. ಇಲ್ಲಿಂದ ಹೋಗೋದು ಹೆಂಗೆ ನಾವು? ಇವಾಗ ಹೆಂಗ್ ತಗೊಂಡ್ ಹೋಗಕ್ಕಾಗುತ್ತೆ ಗಾಡಿ? ನ್ಯೂಸ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಗ್ಯಾಸ್ಗೆ ಏನು ನಿರ್ಬಂಧ ಇಲ್ಲ, ಬರ್ತಾ ಇದೆ, ಎಲ್ಲ ಬರ್ತಾ ಇದೆ ಅಂತ. ಎಲ್ಲಾ ಕಡೆಯಿಂದ ಬಂದು ನಮ್ಮ ಆಟೋ ಚಾಲಕರಿಗೆ ಬಂದು ಈ ತರ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಒಂದು ರ್ಯಾಪಿಡೋ ಇಂದ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಊಬರ್ ಇಂದ ಏನಾದ್ರು ಒಂದು ಪ್ರಾಬ್ಲಮ್. ನೋಡಿ, ನಾನು ಗೋವಿಂದಪುರ ಇಂದ ಆರ್ ಟಿ ನಗರ್ಗೆ ಮೀಟರ್ ಹಾಕೊಂಡ್ ಬಂದೆ. 36 ರೂಪಾಯಿ ಮೀಟ್ರು. 10 ರೂಪಾಯಿ ಜಾಸ್ತಿ ಕೊಡಿ ಮೇಡಮ್, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂದ್ರೆ ಏನೇನೋ ಮಾತಾಡ್ತಾರೆ, ಬಾಯಿ ಬಂದಾಗ ಮಾತಾಡ್ತಾರೆ. ಏನ್ ಮಾಡ್ಬೇಕು ಇವಾಗ? ನಮ್ಗೆ ಪರಿಹಾರ ಯಾರು ಕೊಡ್ತಾರೆ? ಇವಾಗ ಗ್ಯಾಸ್ ಇದೆ ಅಂತಾರೆ, ಹಾಕಲ್ಲ ಅಂತವ್ರೆ. ಏನ್ ಮಾಡ್ಬೇಕು?